ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಚಳಿಗಾಲದಲ್ಲಂತೂ ಹಿಮ್ಮಡಿ ಹೊಡೆಯೋದು ಸಾಮಾನ್ಯವಾಗಿರುತ್ತೆ. ಈಗಂತೂ ಬೇಡ ಬೇಡ ಅಂದ್ರೂ ಹಿಮ್ಮಡಿ ಸುಮ್ಮನೆ ತನ್ನಷ್ಟಕ್ಕೆ ತಾನೇ ಹೊಡಿತಾನೆ ಇರುತ್ತೆ. ನಾವು ಅದಕ್ಕೆ ಆದಷ್ಟು ಕೇರ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಒಂದೊಂದು ಸಲ ಏನಾಗುತ್ತೆ, ಹೊಡೆದ್ಬಿಟ್ಟು ಬ್ಲೀಡಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ಫೆಕ್ಷನ್ ಥರ ಆಗಿ ಅಲ್ಲಿ ತುಂಬಾ ನೋವಾಗುತ್ತೆ, ನಡಿಲಿಕ್ಕಾಗೋದಿಲ್ಲ, ರಾತ್ರಿ ಮಲಗಿದ್ರೆ ಸಹಿತ ನಿದ್ದೆ ಬರೋದಿಲ್ಲ, ಒಂಥರ ನೋವು ಬರ್ತಾ ಇರುತ್ತೆ. ನಾವು ಒಂದು ನಿಮಿಷ ನಾವು ನಮ್ಮ ಒಡಕಿನ ಬಗ್ಗೆ ಅಂದರೆ ಹಿಮ್ಮಡಿ ಒಡಕಿನ ಬಗ್ಗೆ ಚೂರು ನಾವು ಮನೆಮದ್ದನ್ನು ಮಾಡಿದರೆ ಸಾಕು, ಎಷ್ಟು ಬೇಗ ಹಿಮ್ಮಡಿ ಸಾಫ್ಟ್ ಆಗುತ್ತೆ. ಅದರಲ್ಲೂ ಇವತ್ತು ಹೇಳುವ ಮನೆಮದ್ದು ತುಂಬಾ ಒಳ್ಳೆ ನಿಮ್ಮ ಹಿಮ್ಮಡಿನ ಸಾಫ್ಟಾಗಿ ಮಾಡಿ ಆ ಒಡಕನ್ನು ಬೇಗನೆ ಮುಚ್ಚುವಂತಹ ಮನೆಮದ್ದಾಗಿದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮಾತ್ರ ಹಿಮ್ಮಡಿ ಹೊಡೆಯೋದಲ್ಲ, ಕೆಲವರಿಗೆ ಎಲ್ಲ ಕಾಲದಲ್ಲೂ, ಅದರಲ್ಲೂ ಮಹಿಳೆಯರು ಮನೆ ಕೆಲಸ ಮಾಡ್ತಿರ್ತಾರೆ, ಅವ್ರ ಕಾಲು ಯಾವಾಗಲೂ ಸಾಧಾರಣವಾಗಿ ಒಡೆದೇ ಇರುತ್ತೆ. ಅಂದರೆ ನಾವು ಕೇರ್ ಮಾಡಲಿಲ್ಲ, ಅದ್ರ ಬಗ್ಗೆ ನಾವು ಯಾವುದೇ ರೀತಿಯ ಮನೆಮದ್ದು ಮಾಡಿಲ್ಲ ಅಂದರೆ ತುಂಬ ಜಾಸ್ತಿ ಒಡಕು ಉಂಟಾಗತ್ತೆ. ಇವತ್ತು ಹೇಳುವ ಹೋಮ್ ರೆಮಿಡಿ ತುಂಬಾ ಒಳ್ಳೆ ಹೋಮ್ ರೆಮಿಡಿ. ನಿಮ್ಮ ಒಡಕು ಬೇಗ ಕ್ಯೂರ್ ಆಗುತ್ತೆ. ನಿಮ್ಮ ನೋವು ಒಂದು ವೇಳೆ ಅಲ್ಲಿ ರಕ್ತ ಬರ್ತಿದ್ರೂ ಸಹಿತ ಅದು ವಾಸಿಯಾಗತ್ತೆ. ಆ ಮನೆಮದ್ದು ಯಾವುದು ಅಂತ ನೋಡೋಕ್ಕಿಂತ ಮೊದಲು ನೀವೊಂದು ಲೈಕ್ ಕೊಡಲೇಬೇಕು. ಯಾಕಂದರೆ ನಿಮ್ಮ ಅಮೂಲ್ಯವಾದಂಥ ಲೈಕ್ ನನಗೆ ಉತ್ತಮವಾದಂಥ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಕೊಡುತ್ತೆ. ಜೊತೆಗೆ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡೋದು ಮರೀಲೇಬಿಡಿ. ಯಾಕಂದರೆ ನಾನು ರಿಲೀಸ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ಆ ಸೂಪರ್ ಆದಂಥ ಹೋಮ್ ರೆಮಿಡಿ ಯಾವುದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವೇನು ಮಾಡಬೇಕು ಅಂದರೆ ಒಳ್ಳೆಯದಾದಂಥ ಒಂದು ಆಲೂಗಡ್ಡೆ ತೊಗೋಬೇಕು. ಆಲೂಗಡ್ಡೆನ ತುಂಬ ಚೆನ್ನಾಗಿ ನೀಟಾಗಿ ಮಣ್ಣಿರಬಾರ್ದು ನೋಡಿ, ಆ ರೀತಿ ನೀವು ಆಲೂಗಡ್ಡೆ ತೊಳ್ಕೊಬೇಕಾಗತ್ತೆ. ಇವಾಗ ನಾನು ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ. ಇದನ್ನು ನಾವು ಚೆನ್ನಾಗಿ ತುರ್ಕೋಬೇಕು. ಯಾಕಂದರೆ ನಮಗೆ ಇಲ್ಲಿ ಆಲೂಗಡ್ಡೆ ರಸ ಬೇಕು. ಆಲೂಗಡ್ಡೆ ಅಂತೂ ಸ್ಕಿನ್ನಿಗೆ ಒಳ್ಳೆಯದು. ನಮ್ಮ ಹಿಮ್ಮಡಿ ಒಡೆದಿದ್ರೆ, ಒಂದು ವೇಳೆ ಹಿಮ್ಮಡಿ ಹೊಡಿತು ಅಂದರೆ ಅದು ಕ್ರ್ಯಾಕ್ ಆಗಿರುತ್ತಲ್ಲ, ಅದನ್ನೆಲ್ಲ ಸ್ಮೂತ್ ಮಾಡುತ್ತೆ ಮತ್ತು ಒಡಕನ್ನು ಹೀಲ್ ಮಾಡುವಂಥ ಗುಣ ಈ ಆಲೂಗಡ್ಡೆಗಿದೆ. ಅಷ್ಟು ಒಳ್ಳೆಯದು ಈ ಆಲೂಗಡ್ಡೆ. ನೋಡಿ, ನಾನು ಕ್ಲೀನಾಗಿ ಆಲೂಗಡ್ಡೆ ತುರ್ಕೊಂಡಿದ್ದೀನಿ, ಸಿಪ್ಪೆ ಸಹಿತ ಆಲೂಗಡ್ಡೆಯನ್ನು ತುರ್ಕೊಂಡಿದ್ದೀನಿ. ಯಾಕಂದರೆ ಸಿಪ್ಪೆಲೇ ಮುಖ್ಯವಾದಂಥ ಸತ್ವ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಇದರ ರಸವನ್ನು ನಾವು ತಕ್ಕೊಳ್ಳೋಣ. ನೋಡಿ, ನಾವು ತುರಿದಂಥ ಆಲೂಗಡ್ಡೆಯ ರಸವನ್ನು ಇವಾಗ ತೆಗಿಬೇಕು. ಆಲೂಗಡ್ಡೆ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಅಂದರೆ ನಿಮ್ಮ ಹಿಮ್ಮಡಿ ಒಡಕನ್ನು ಮುಚ್ಚುವುದರ ಜೊತೆಗೆ ಅಲ್ಲಿ ಆದಂಥ ಇನ್ಫೆಕ್ಷನನ್ನು ಕಡಿಮೆ ಮಾಡುತ್ತೆ. ಅದಲ್ಲದೆ ನೀವು ಪಾದದ ಮೇಲ್ಭಾಗದಲ್ಲಿ ಅದನ್ನು ಅಪ್ಲೈ ಮಾಡ್ತಾ ಬಂದರೆ ಸನ್ಟ್ಯಾನ್ ಅಥವಾ ಸನ್ಬರ್ನ್ ಆಗಿದ್ರೂ ಸಹಿತ, ಒಂದು ವೇಳೆ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಇಚ್ಚಿಂಗ್ ಇದ್ದರೂ ಸಹಿತ ಅದು ಕಡಿಮೆ ಆಗುತ್ತೆ. ಇವಾಗ ನೋಡಿ, ನಾನು ನೀಟಾಗಿ ಅದರ ರಸವನ್ನು ತೆಗಿತಿದ್ದೀನಿ. ಈ ಥರ ನೀವು ಕ್ಲೀನಾಗಿ ರಸ ತೆಗಿಬೇಕು. ಈ ಆಲೂಗಡ್ಡೆ ರಸ ಮೇಯ್ನಾಗಿ ಇನ್ನೊಂದು ಮುಖ್ಯ ಗುಣ ಅಂತ ಅಂದರೆ, ನಿಮ್ಮ ಡೆಡ್ ಸ್ಕಿನ್ ಅಂದರೆ ಒಂಥರ ಡ್ರೈ ಆಗಿರುತ್ತೆ, ಒಣ ಗಟ್ಟಿಯಾದಂಥ ಚರ್ಮ ನಮ್ಮ ಹಿಮ್ಮಡಿಲಿರುತ್ತೆ, ಅದೆಲ್ಲ ರಿಮೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ, ತನ್ನಷ್ಟಾನೇ ಉದುರು ಹೋಗುತ್ತೆ. ಅಷ್ಟು ಒಳ್ಳೆ ಗುಣ ಈ ಆಲೂಗಡ್ಡೆ ರಸದಲ್ಲಿದೆ. ಅದಕ್ಕೋಸ್ಕರ ಆಲೂಗಡ್ಡೆಯನ್ನು ನಾವಿಲ್ಲಿ ತೊಗೊಂಡಿರೋದು. ನೋಡಿ, ಇಷ್ಟು ಆಲೂಗಡ್ಡೆ ರಸವನ್ನು ತೊಗೊಂಡಿದ್ದೀವಿ. ಕೆಳಗಡೆ ಒಂಥರ ಸ್ಟಾರ್ಚ್ ಕೂರ್ತಾ ಇರುತ್ತೆ, ಅದನ್ನು ನಾವು ಆವಾಗವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವೇನು ಮಾಡಬೇಕು ಅಂತ ಅಂದರೆ, ನೀವು ಯಾವುದು ಡೈಲಿ ಯೂಸ್ ಮಾಡ್ತಾ ಇರ್ತೀರೋ ಆ ಪೇಸ್ಟನ್ನು ಈ ಆಲೂಗಡ್ಡೆ ರಸಕ್ಕೆ ಹಾಕ್ಕೊಳ್ಳಿ. ಯಾವುದಾದ್ರು ಹರ್ಬಲ್ ಪೇಸ್ಟನ್ನು ಯೂಸ್ ಮಾಡೋದು ಮುಖ್ಯವಾಗಿ ಒಳ್ಳೆಯದು. ಯಾಕಂದರೆ ನಮ್ಮ ಹಲ್ಲುಗಳಿಗೆ ನಾವು ಬೇರೆ ಬೇರೆ ಯಾವುದ್ಯಾವುದೋ ಕೆಮಿಕಲ್ ಯುಕ್ತ ಪೇಸ್ಟ್ಗಿಂತ ಆದಷ್ಟು ಹರ್ಬಲ್ ಪೇಸ್ಟ್ಗಳನ್ನು ಯೂಸ್ ಮಾಡಿ. ಬೇಕಾದರೆ ನಾನು ಯಾವ ಪೇಸ್ಟ್ ಯೂಸ್ ಮಾಡಿದ್ದೀನೋ ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ನಾವು ಇದಕ್ಕೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಂದ್ರೆ ಆಲೂಗಡ್ಡೆ ರಸ ಮತ್ತು ಪೇಸ್ಟು ಯಾಕೆ ಹಾಕ್ತೀವಿ ಅಂದರೆ, ಹಿಮ್ಮಡಿ ಒಡೆದಾಗ, ಹಿಮ್ಮಡಿ ಕ್ರ್ಯಾಕ್ ಆಗಿದಾಗ ಏನಾಗುತ್ತೆ, ಕೊಳೆ ಕೂತಿರುತ್ತೆ, ತುಂಬ ಕಾಲದಿಂದನೂ ಕೊಳೆ ಕೂತು ಅಲ್ಲಿ ಒಂಥರ ಫಾರ್ಮ್ ಆಗಿಬಿಟ್ಟಿರುತ್ತೆ ಎಲ್ಲ ಡಸ್ಟ್ ಎಲ್ಲ, ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಪೇಸ್ಟ್ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಲೆಮನ್ ತೊಗೊಳ್ಳೋಣ, ಅಂದರೆ ಲಿಂಬೆಹಣ್ಣನ್ನು ತೊಗೊಳ್ಳೋಣ. ಲಿಂಬೆಹಣ್ಣು ಅರ್ಧ ಹೋಳಾದರೆ ಸಾಕು ನೋಡಿ. ಇದರಲ್ಲಿ ನಾವು ಲಿಂಬೆಹಣ್ಣನ್ನು ಸ್ವಲ್ಪ ಹಿಂಡ್ಕೊಳ್ಳೋಣ, ಜಾಸ್ತಿ ಬೇಡ. ಒಂದು ಅರ್ಧ ಹೋಳಲ್ಲಿ ಸ್ವಲ್ಪ ಅರ್ಧ ರಸವನ್ನು ಹಿಂಡ್ಕೊಂಡ್ರೆ ಸಾಕು. ಇದನ್ನು ಉಳಿದಿದ್ದು ಹಾಗೆ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದರಿಂದ ಯೂಸ್ ಆಗುತ್ತೆ ನಮ್ಗೆ, ಅದಕ್ಕೋಸ್ಕರ. ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾವು ಟೇಬಲ್ ಸಾಲ್ಟ್ ಅಥವಾ ಪುಡಿ ಉಪ್ಪು ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಳ್ಳಿ.
ಯಾಕಂದರೆ ಕಲ್ಲುಪ್ಪಾದರೂ ನಡೆಯುತ್ತೆ, ಅಂದರೆ ಚೆನ್ನಾಗಿ ಅದು ಕರಗಬೇಕು ಆ ರೀತಿ. ಅದಕ್ಕೋಸ್ಕರ ಟೇಬಲ್ ಸಾಲ್ಟ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1/4 ಸ್ಪೂನ್ ಆದರೆ ಸಾಕು. ಮತ್ತು ತುಂಬ ಕ್ರ್ಯಾಕ್ ಆಗಿದೆ ಹಿಮ್ಮಡಿ ಅಥವಾ ಹೀಲ್ಸ್ ನಿಮ್ಮದು ಅಂತ ಅಂದರೆ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ, ಯಾಕಂದರೆ 2 ಹಿಮ್ಮಡಿಗೂ ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಆಗೋದಿಲ್ಲ. ತುಂಬ ನಿಮಗೆ ಇದನ್ನು ಅಪ್ಲೈ ಮಾಡಿದರೆ ಎಷ್ಟು ಆರಾಮ ಅನಿಸುತ್ತೆ ಗೊತ್ತಾ. ಹಿಮ್ಮಡಿ ತುಂಬಾ ಸ್ಮೂತ್ ಆಗುತ್ತೆ. ಇವಾಗ ನಾವು ಈಗ ಲಿಂಬೆಹಣ್ಣಿನ ರಸ ತೆಗೆದಿರ್ತೀವಲ್ಲ, ಅದೇ ಲಿಂಬೆಹಣ್ಣಿನ ಹೋಳನ್ನು ನಾವು ಈ ಮಿಶ್ರಣಕ್ಕೆ ಅದ್ದುಬಿಟ್ಟು ನಾವು ನಮ್ಮ ಹಿಮ್ಮಡಿಗೆ ಅಪ್ಲೈ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ ನಿಮಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ. ಈ ರೀತಿ ನೀವು ನಿಮ್ಮ ಹಿಮ್ಮಡಿಗೆ ನೋಡಿ ಈ ರೀತಿ ಸ್ವಲ್ಪ ಡೀಪಾಗಿ ಸ್ವಲ್ಪ ಈ ಒತ್ತಿ ನೀವು ಪ್ರೆಷರ್ ಹಾಕಿಬಿಟ್ಟು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಯಾಕಂದರೆ ತುಂಬ ಕ್ರ್ಯಾಕ್ ಆಗಿರುತ್ತಲ್ಲ, ಅದರೊಳಗಡೆ ಹೋಗಬೇಕು ಈ ರಸ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲಿರೋ ಕೊಳೆ ಎಲ್ಲ ತೆಗೆಯುತ್ತೆ, ಮತ್ತು ಅಲ್ಲ ಡೀಪ್ ಆಗಿರುತ್ತಲ್ಲ, ಅದು ಕ್ರ್ಯಾಕ್ ಆಗಿರುತ್ತಲ್ಲ, ಅದನ್ನು ಹೀಲ್ ಮಾಡುತ್ತೆ. ಅದಕ್ಕೋಸ್ಕರ ನೀಟಾಗಿ ನೀವು ಆ್ಯಕ್ಚುಲಿ ಇವ್ರ ಕಾಲು ಹೆಚ್ಚಿಗೆ ಒಡೆದಿಲ್ಲ, ಅದಕ್ಕೋಸ್ಕರ ತುಂಬ ಒಡಕ್ಕೆ ಬಂದಿರುತ್ತಲ್ಲ ಆ ಕಾಲಿಗೆ ನೀವು ಡೀಪಾಗಿ ಅಂಗಾಲಿಗೆ ಎಲ್ಲ ಅಂಗಲ್ ಸಹಿತ ಎಲ್ಲ ಒಡೆದಿರುತ್ತೆ, ಅಲ್ಲೆಲ್ಲ ನೀವು ಅಪ್ಲೈ ಮಾಡ್ಕೋಬೇಕು ನೀಟಾಗಿ. ನೋಡಿ ತೋರಿಸ್ತಾ ಇದ್ದೀನಿ ಯಾವ ಮೆಥಡಲ್ಲಿ ನೀವು ಅಪ್ಲೈ ಮಾಡಬೇಕು ಅನ್ನೋದಷ್ಟೇ ನಾನು ನಿಮ್ಗೆ ತೋರಿಸ್ತಾ ಇರೋದು. ಮತ್ತು ನೀವು ಪಾದಕ್ಕೂ ಇದನ್ನು ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿ ನಿಮ್ಮ ಪಾದದಲ್ಲಿರೋ ಕೊಳೆ ಎಲ್ಲ ಹೋಗುತ್ತೆ, ಬ್ಲೀಚ್ ಆಗಿಬಿಟ್ಟು ವೈಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನೀವು ಪಾದಗಳಿಗೂ ಈ ಟೈಮಲ್ಲಿ ಅಪ್ಲೈ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈ ಮೆಥಡನ್ನು ನೀವು 13 ವರ್ಷ ಮೇಲ್ಪಟ್ಟ ಮಕ್ಕಳಿಗೆಲ್ಲ ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಮತ್ತು ಪುರುಷರು ಸಹಿತ ತಮ್ಮ ಹಿಮ್ಮಡಿ ಓಡೋದಿದ್ರೆ ಈ ಮೆಥಡನ್ನು ಫಾಲೋ ಮಾಡ್ಬೋದು. ಈ ಥರ ನೀವು 2-3 ನಿಮಿಷ ನಿಮ್ಮ ಹಿಮ್ಮಡಿಗೆ ಪಾದಗಳಿಗೆಲ್ಲ ಅಪ್ಲೈ ಮಾಡಿ. 2-3 ನಿಮಿಷ ಆದಮೇಲೆ ನೀವು ಉಗುರು ಬೆಚ್ಚಗಿನ ನೀರು ಇಲ್ಲ ತಣ್ಣೀರಿನಿಂದ ನಿಮ್ಮ ಕಾಲನ್ನು ತೊಳ್ಕೊಂಬನ್ನಿ. ಎಷ್ಟು ನೀಟ್ ಅನ್ಸುತ್ತೆ ನೋಡಿ, ಎಷ್ಟು ಫ್ರೆಶ್ ಅನಿಸುತ್ತೆ. ಹೀಲ್ ಕ್ರ್ಯಾಕ್ ಎಲ್ಲ ಅಂದರೆ ಒಡಕ್ಕೆಲ್ಲ ಕಡಿಮೆ ಆಗಿ ತುಂಬ ಸ್ಮೂತ್ ಆಗುತ್ತೆ. ಆ ಒಡೆದಿರುತ್ತಲ್ಲ, ಆ ಡೆಡ್ ಸ್ಕಿನ್ ಥರ ಇರುತ್ತಲ್ಲ, ಅದೆಲ್ಲ ಸ್ಮೂತ್ ಆಗಿರುತ್ತೆ. ಈ ಹೋಮ್ ರೆಮಿಡಿನ, ಈ ಮನೆ ಮದ್ದನ್ನು ನೀವು ಆದಷ್ಟು ನೈಟ್ ಟೈಮಲ್ಲೇ ಮಾಡಬೇಕು. ಯಾಕಂದರೆ ನೀವು ಮಲಗುವ ಅರ್ಧ ಗಂಟೆ ಇಲ್ಲ 1 ಗಂಟೆ ಮೊದಲು ಈ ಮೆಥಡನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಡೇ ಟೈಮಲ್ಲಿ ನೀವು ಈ ಹೋಮ್ ರೆಮಿಡಿ ಮಾಡಿದರೆ ನಿಮ್ಮ ಪಾದಗಳು ಕ್ಲೀನ್ ಆಗುತ್ತೆ, ಮತ್ತು ಕ್ರ್ಯಾಕ್ ಎಲ್ಲ ಕ್ಲೀನ್ ಆಗಿರುತ್ತೆ. ಮತ್ತು ನೀವು ಓಡಾಡಿಬಿಟ್ಟು ಧೂಳು ಕೂರುವಂಥ ಚಾನ್ಸಸ್ ಇರುತ್ತೆ, ಮತ್ತು ಅದು ಕ್ರ್ಯಾಕ್ ಹೀಲ್ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ಆ ಟೈಮಲ್ಲಿ. ಅದಕ್ಕೋಸ್ಕರ ನೈಟ್ ನೀವು ಮಲಗುವಾಗ ಈ ಮೆಥಡನ್ನು ಫಾಲೋ ಮಾಡಿದರೆ ನೀವು ಈ ಮನೆಮದ್ದನ್ನು ಫಾಲೋ ಮಾಡಿರ್ತೀರಾ, ಮತ್ತು ನೀವು ಯಾವುದೇ ರೀತಿಯ ಓಡಾಟ ಇರೋದಿಲ್ಲ, ಮತ್ತು ಹಿಮ್ಮಡಿ ಕ್ರ್ಯಾಕ್ ಕ್ಲೀನ್ ಆಗಿರುತ್ತೆ ಡೀಪಾಗಿ. ಅವಾಗೇನಾಗುತ್ತೆ, ಇಡೀ ರಾತ್ರಿ ನೀವು ಆರಾಮಾಗಿ ನಿಮ್ಮ ಹಿಮ್ಮಡಿಗೆ ರೆಸ್ಟ್ ಸಿಗುತ್ತೆ. ಆವಾಗ ಒಡೆದಂಥ ಕ್ರ್ಯಾಕ್ ಇರುತ್ತಲ್ಲ, ಒಡಕ್ಕೂ ಅದು ನಿಧಾನವಾಗಿ ಮುಚ್ತಾ ಬರುತ್ತೆ. ನೀವು ನೀಟಾಗಿ ನಿಮ್ಮ ಹಿಮ್ಮಡಿಯನ್ನು, ನಿಮ್ಮ ಪಾದವನ್ನು ತೊಳ್ಕೊಂಡು ಬರ್ತೀರಲ್ಲ, ಆಮೇಲೆ ಒಣ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ಒಂದು ಯಾವುದಾದ್ರು ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಅಪ್ಲೈ ಮಾಡಿ. ನಿಮ್ಮ ಹಿಮ್ಮಡಿ ತುಂಬ ಒಡೆದಿದೆ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ಡೈಲಿ ಈ ಮೆಥಡನ್ನು ಫಾಲೋ ಮಾಡಿ. ಸಾಧ್ಯ ಆದಷ್ಟು ವಾರದಲ್ಲಿ 3 ಟೈಮ್ಸ್ ಆದರೂ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇಷ್ಟು ಮಾಡಿದ್ರೆ ಸಾಕು, ಎಷ್ಟೊಂದು ನಿಮ್ಮ ಒಡಕು ವಾಸಿ ಆಗುತ್ತೆ, ಒಡಕು ಮುಚ್ಚುತ್ತಾ. ನೆಕ್ಸ್ಟ್ ನೀವು ವಾರದಲ್ಲಿ 2 ಸಲ ಇಲ್ಲ ವಾರದಲ್ಲಿ 1 ಸಲ ಈ ಮೆಥಡನ್ನು ಫಾಲೋ ಮಾಡಿದ್ರೆ ಸಾಕು. ತುಂಬಾನೇ ಈಸಿಯಾಗಿ ನಿಮ್ಮ ಹಿಮ್ಮಡಿ ಒಡಕನ್ನು ವಾಸಿ ಮಾಡ್ಕೊಳ್ಳೋದು. ಒಂದು ಮಾತು ಅಂತ ಅಂದರೆ ಮನಸ್ಸಿದ್ದರೆ ಮಾರ್ಗ ಅಂತೇಳಿ. ನಾವು ನಮ್ಮ ಮುಖಕ್ಕೆ ಎಷ್ಟು ಗಮನವನ್ನು ಕೊಡ್ತೀವಿ, ಹಿಮ್ಮಡಿ ಒಡಕಿಗೆ ನಾವು ಅಷ್ಟೊಂದು ಗಮನವನ್ನು ಕೊಡೋದಿಲ್ಲ. ಸ್ವಲ್ಪ ಮನ್ಸು ಮಾಡಿದರೆ ಆರಾಮಾಗಿ ಸ್ಮೂತ್ ಆಗಿರುವಂಥ ಹಿಮ್ಮಡಿಯನ್ನು ನಾವು ಪಡಿಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.